ಮಧುಗಿರಿ ತಾಲೂಕು ಪುರವರ ಹೋಬಳಿ ಪುರವರ ಗ್ರಾಮದ ಖಾತೆ ನಂಬರ್ 160/28ರ ಶ್ರೀಶಕ್ತಿ ಗುಂಪುಗಳ ಅಭಿವೃದ್ಧಿಗಾಗಿ ಮಂಜೂರಾಗಿದ್ದ ನಿವೇಶನವನ್ನು ಒತ್ತುವರಿ ಮಾಡಿಕೊಂಡ ಬಲಾಢ್ಯರು. ಹೌದು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಜಾಗ ಕಬಳಿಕೆ, ಅನಧಿಕೃತವಾಗಿ ನಿವೇಶನಗಳ ಒತ್ತುವರಿ ಮಾಡುವುದು ಸಾಮಾನ್ಯವಾಗಿಬಿಟ್ಟಿದೆ. ಇದನ್ನು ಕಂಡರೂ ಕಾಣದಂತೆ ಜಾಣ ಮೌನ ವಹಿಸಿರುವವರು ಈ ಮಧುಗಿರಿ ತಾಲೂಕು ಆಡಳಿತ ಅಧಿಕಾರಿಗಳು. ಸರ್ಕಾರದಿಂದ ನಿವೇಶನ ಮಂಜೂರಾಗಿದ್ದರೂ ಸ್ತ್ರೀಶಕ್ತಿ ಗುಂಪುಗಳಿಗೆ, ಸಂಘಗಳಿಗೆ ಸಭೆ ಸಮಾರಂಭ ಮಾಡಲು ಪರದಾಡುತ್ತಿರುವ ಪುರವರ ಗ್ರಾಮದ ಸ್ತ್ರೀಶಕ್ತಿ ಸಂಘಗಳ ಮಹಿಳಾ ಮಣಿಗಳು ಮಧುಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳ ಪರಿಶೀಲಿಸಿ ಒತ್ತುವರಿಯಾಗಿರುವ ನಿವೇಶನವನ್ನು ತೆರವುಗೊಳಿಸುವಂತೆ ಗ್ರಾಮ ಪಂಚಾಯಿತಿಗೆ ಆದೇಶ ಕೊಟ್ಟಿದ್ದು, ಗ್ರಾಮ ಪಂಚಾಯಿತಿ ಕಣ್ಣು ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ನಿಜ. ಹಾಗಾದರೆ ತಾಲೂಕು ಆಡಳಿತ ಮಾಡಿರುವ ಆದೇಶಕ್ಕೆ ಯಾವುದೇ ಕಿಮ್ಮತ್ತಿಲ್ಲವೇ? ಸುಮಾರು 20 ವರ್ಷಗಳಿಂದ ಪುರವರ ಹೋಬಳಿಯ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಡವರ ಪಾಲಿಗೆ ರಕ್ಷಕನಾಗಿರುವ ಹೋರಾಟಗಾರ ಪಿ. ರಾಮಚಂದ್ರರವರು ಸ್ತ್ರೀಶಕ್ತಿ ಗುಂಪುಗಳ ನಿವೇಶನವನ್ನು ಒತ್ತುವರಿ ಮಾಡಿರುವವರ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು, ಯಾವುದೇ ರೀತಿಯ ಕ್ರಮ ಜರುಗಿಸದಿರುವುದು ಜನಧ್ವನಿ ವಾಹಿನಿಯ ಮುಖಾಂತರ ಸ್ತ್ರೀಶಕ್ತಿ ನಿವೇಶನಕ್ಕೆ ಸೀಟ್ ಹಾಕಿಕೊಂಡು ಒತ್ತುವರಿ ಮಾಡಿಕೊಂಡಿರುವುದನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ತೆರವುಗೊಳಿಸದಿದ್ದರೆ ಒತ್ತುವರಿದಾರರ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುವುದು ಎಂದರು. ಗ್ರಾಮದಲ್ಲಿ ಸ್ತ್ರೀಶಕ್ತಿ ಜಾಗದ ಬಗ್ಗೆ ಒಂದು ಒತ್ತುವರಿಯಾಗಿದೆ ಅಂತ ನನಗೆ ಆರೋಪ ಬಂದಿದೆ. ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ? ನಾನು ರಾಮಚಂದ್ರ, ಸಾಮಾಜಿಕ ಕಾರ್ಯಕರ್ತ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಪುರವರ. ಶ್ರೀಶಕ್ತಿ ಸಂಘದ ಬಗ್ಗೆ ಹೇಳ್ಬೇಕು ಅಂತಂದ್ರೆ 2006ರಲ್ಲಿ ಗಂಗಣ್ಣ ಅನ್ನೋರ್ಗೆ ಒಂದು ನಿವೇಶನ ಸ್ಯಾಂಕ್ಷನ್ ಆಗಿರುತ್ತೆ. ಆ ಗಂಗಣ್ಣ ಅನ್ನೋರ್ಗೆ ವಾರಸ್ಥರು ಯಾರು ಇಲ್ದೇ ಇರೋದ್ರಿಂದ, ಹೆಂಡತಿ ಮಕ್ಕಳು ಯಾರು ಇಲ್ದೇ ಇರೋದ್ರಿಂದ ಪಂಚಾಯತಿಗೆ ಮುಟ್ಗೋಲ್ ಹಾಕತರ ಹಾಕೊಂಡು ಅದನ್ನ ಶ್ರೀಶಕ್ತಿ ಸಂಘಕ್ಕೆ ಮೀಸಲಿಟ್ಟಿರ್ತಾರೆ 2006ರಲ್ಲಿ. ತದನಂತರ 2024ರಲ್ಲಿ ಶ್ರೀಶಕ್ತಿ ಸಂಘರೆಲ್ಲ ಮಾನ್ಯ ಸಿಒ ಮೇಡಮ್ ಮತ್ತೆ ಯಾರಿಗೆ ತಾಲೂಕ್ ಪಂಚಾಯತಿ ಅವ್ರಿಗೆ, ಗ್ರಾಮ ಪಂಚಾಯತಿ ಅವ್ರಿಗೆ ಒಂದು ನಮ್ಗೆ ಶ್ರೀಶಕ್ತಿ ಸಂಘದ ಕಟ್ಟಡ ಮಾಡ್ಕೊಡ್ರಿ ಅಂತೇಳಿ ಅವರು ಪತ್ರ ಬರೀತಾರೆ. ಆ ಪತ್ರ ಆದ್ಮೇಲೆ ಪತ್ರ ರವಾನೆ ಆಗುತ್ತೆ. ಆ ಪತ್ರ ಆದ್ಮೇಲೆ ಪಂಚಾಯತಿನವರು ಸ್ಥಳ ಪರಿಶೀಲನೆಗೆ ಬರ್ತಾರೆ. ಸ್ಥಳ ಪರಿಶೀಲನೆಗೆ ಬಂದಾಗ ಖಾಸಗಿ ವ್ಯಕ್ತಿ ಅವರು ಅದನ್ನ ಅಳಿಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಳಿಯೋದಕ್ಕೆ ಅವಕಾಶ ಕೊಡದೇ ಇದ್ದಾಗ ಇವರು ಅವರ ಯಾರು ರಾಮಕೃಷ್ಣ ರೆಡ್ಡಿ ಅನ್ನೋರು ಅವರು ಖಾಸಗಿ ವ್ಯಕ್ತಿ ಹಿಂದ್ಗಡೆ ಮಾಲೀಕರಿರ್ತಾರೆ. ಹಿಂದೆ ಅವ್ರು ತಗೊಂಡಿರೋಂತ ವ್ಯಕ್ತಿಗೆ ಇವರು ಅಳಿಯೋದಕ್ಕೆ ಅವಕಾಶ ಕೊಡಲ್ಲ. ಮತ್ತೆ ಅವ್ರ ಅಣ್ಣ ಅವ್ರದ್ದು ಗೋವಿಂದ ರೆಡ್ಡಿ ಅನ್ನೋರ್ದು ಅಳದಾಗ ಅದರಲ್ಲಿ ಇವರು ಅಧಿಕಾರಿಗಳಿಗೆ ಏನು ಒತ್ತುವರಿ ಆಗಿರೋದು ಕಂಡು ಬಂದಿರ್ತೈತಿ. ಒತ್ತುವರಿ ಕಂಡು ಬಂದಿರೋದನ್ನ ಅವರು ಪಂಚಾಯತಿನವರು ಅವ್ರಿಗೆ ಪತ್ರ ಬರೀತಾರೆ, ಈ ತರ ಒತ್ತುವರಿ ಆಗಿರೋದು ಕಂಡು ಬಂದಿರುತ್ತೆ ಅಂತ. ಆವಾಗ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಪತ್ರ ರವಾನೆ ಮಾಡಿ ಅವ್ರ ಕಡೆಯಿಂದ ಅಳಿಸಿ ವರದಿ ನೀಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪತ್ರ ಬರೀತಾರೆ. ಪತ್ರ ಬರೆದಾಗ ಇವರು ಪಂಚಾಯತಿನವರು 21/4/2026ರಲ್ಲಿ ಭೂ ದಾಖಲೆಯ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೀತಾರೆ. ಇದುವರೆಗೂ 2 ತಿಂಗಳಾದ್ರೂ ಭೂ ದಾಖಲೆಯ ಸಹಾಯಕ ನಿರ್ದೇಶಕರು ಬಂದು ಅದನ್ನ ಶ್ರೀಶಕ್ತಿ ಸಂಘದ ಕಟ್ಟಡ ಸಂಬಂಧಪಟ್ಟಿದ್ದ ಜಾಗನ ಇದುವರೆಗೂ ಅಳ್ದಿರೋದಿಲ್ಲ. ಹಂಗಾಗಿ ಸುಮಾರು 20 ವರ್ಷ ಕಳೆದ್ರು ಕೂಡ ಇದುವರೆಗೂ ಶ್ರೀಶಕ್ತಿನವ್ರಿಗೆ ನ್ಯಾಯ ಸಿಕ್ಕಿಲ್ಲ, ಸಂಘದವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಸುಮಾರು 6-7 ಶ್ರೀಶಕ್ತಿ ಸಂಘಗಳವೆ. ಯಾವುದೇ ಸಭೆ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅವಕಾಶಗಳಿಲ್ಲ. ಹಂಗಾಗಿ ಶ್ರೀಶಕ್ತಿ ಸಂಘದವರು ಅವಕಾಶ ವಂಚಿತರಾಗಿದ್ದಾರೆ. ಯಾವುದೇ ಬಿಲ್ಡಿಂಗ್ ಇದ್ದಾಗ ಇದು ಹೋಬಳಿ ಕೇಂದ್ರ ಬಿಂದು ಆಗಿರೋದ್ರಿಂದ ಆ ಶ್ರೀಶಕ್ತಿ ಸಂಘದ ಜಾಗದ ಅಳತೆ ಮಾಡ್ಕೊಟ್ಟು ಅವ್ರಿಗೊಂದು ಕಟ್ಟಡನ ನಿರ್ಮಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸರ್ಕಾರನ ನಾನು ಕೇಳ್ಕೊಳ್ತೀನಿ. ಅಂದ್ರೆ ಈಗ ನೀವು ಖಾಸಗಿ ವ್ಯಕ್ತಿಗಳು ಅಂತ ಹೇಳಿದ್ರಲ್ಲ, ಖಾಸಗಿ ವ್ಯಕ್ತಿಗಳು ಯಾರ್ಯಾರು ತಡೆ ಹಿಡಿಯಕ್ ಬರ್ತಾರೆ? ಈಗ ಹಿಂದ್ಗಡೆ ಬಂದು ಸುನೀತಾ ಜಯರುದ್ರಯ್ಯ ಅನ್ನೋರು ಅವರು ಅಳತೆ ಮಾಡೋದಕ್ಕೆ ಅವಕಾಶ ಕೊಡ್ದಂಗೆ ಇದು ಅಳಿಯಕ್ಕೆ ಬಿಡದಂಗೆ ಇದ್ ಮಾಡಿರ್ತಾರೆ, ತೊಂದರೆ ಕೊಟ್ಟಿರ್ತಾರೆ. ಅದನ್ನೆಲ್ಲ ವರದಿನ ಇವರು ಪಂಚಾಯತಿನವರು ಅವ್ರಿಗೆ ಒತ್ತಾಕಿರ್ತಾರೆ, ವರದಿ ಸಲ್ಲಿಸಿರ್ತಾರೆ. ಅವರು ವರದಿ ಸಲ್ಲಿಸಿದ್ಮೇಲೆ ಈ ತಾಲೂಕು ಆಡಳಿತ ಆಗ್ಲಿ ಇಲ್ಲ
ಶಿವಶಕ್ತಿ ಸಂಘದ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರೇನಾದ್ರು ಬಂದು ತನಿಖೆ ಮಾಡ್ಲಿಲ್ವಾ? ಇದನ್ನ ಎನ್ಕ್ವೈರಿ ಮಾಡ್ಲಿಲ್ವಾ? ನಾವು ಮಾನ್ಯ ಸಿದ್ದಲಿಂಗೇಗೌಡರು ಅವರ ಗಮನಕ್ಕೆ ತಂದು ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಇವ್ರಿಗೆ ಸಿಇಒ ಅವ್ರಿಗೆ ಪತ್ರ ರವಾನೆ ಕೂಡ ಮಾಡಿರ್ತಾರೆ. ಅವರು ಸುಮಾರು 2024ರಿಂದಲೂ ಅವರನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬರೀತಾ ಇರ್ತಾರೆ. ಇವರು ಶ್ರೀಶಕ್ತಿ ಸಂಘದವರು ಸಾರ್ವಜನಿಕರು ಕೂಡ ಸಿದ್ದಲಿಂಗೇಗೌಡ ಅವ್ರ ಗಮನಕ್ಕೆ ತಂದಿರ್ತೀವಿ. ಆದ್ರೂ ಇದುವರೆಗೂ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಅಳತೆ ಆಗ್ಲಿ ತೆರವುಗೊಳಿಸೋ ಕಾರ್ಯ ಆಗ್ಲಿ ನಡೆದಿರೋದಿಲ್ಲ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂದಿಲ್ಲಿ ಅವರು ಒಂದು ಆದೇಶ ಮಾಡ್ತಾರೆ. ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಹದ್ದುಬಸ್ತು ಮಾಡಿ ಆ ಒಂದು ಇದಕ್ಕೆ ನಿರ್ಮಾಣಕ್ಕೆ ಅನುಮತಿ ಮಾಡಿಕೊಡಕ್ಕೆ ನೀವು ವರದಿ ಕೊಡಬೇಕು ಅಂತ ಹೇಳಿ ಪಂಚಾಯತಿನವರಿಗೆ ವರದಿ ಪಂಚಾಯತ್ ಕೊಡ್ತಾರೆ. ಪಂಚಾಯತಿನವರು ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೀತಾರೆ. ಆ 4ನೇ ತಿಂಗಳಲ್ಲಿ ಇದುವರೆಗೂ ಭೂ ದಾಖಲೆ ಸಹಾಯಕ ನಿರ್ದೇಶಕರು ಅಳಿಯೋದಾಗ್ಲಿ ಅಲ್ಲಿ ಏನ್ ಒತ್ತುವರಿ ಏನಾಗಿದೆ ಆಗ್ಲಿ ಅಂತ ಹೇಳ್ಬಿಟ್ಟು ಪರಿಶೀಲನೆಗೆ ಬಂದಿಲ್ಲ, ಸ್ಥಳ ತನಿಖೆ ಮಾಡಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ? ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೆ ದಾವ ಹೂಡಿ ಶ್ರೀಶಕ್ತಿ ಸಂಘದವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಮಟ್ಟಕ್ಕಾದ್ರೂ ನಾವು ಮುಂದುವರಿತೀವಿ. ಇನ್ನು ಮುಂದಾದರೂ ಸದರಿ ಜಾಗವನ್ನು ಪರಿಶೀಲಿಸಿ ಒತ್ತುವರಿ ಜಾಗವನ್ನು ತಾಲೂಕು ಆಡಳಿತ ತೆರವುಗೊಳಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.